ಸಿಲಿಕಾನ್ ವ್ಯಾಲಿಯಲ್ಲಿ ಸನಾತನದ ಅನಾವರಣ. ಕಂಪ್ಯೂಟರ್ ಕೋಡಿಂಗ್ ಮಾಡುವವರ ಬಾಯಲ್ಲಿ ಭಗವದ್ಗೀತೆ. ಆತ್ಮವೆಂಬ ಸಾಫ್ಟ್ವೇರ್ ಬಗ್ಗೆ ಅಮೆರಿಕಾದಲ್ಲಿ ಹೆಚ್ಚಿದ ಕುತೂಹಲ. ಜಗತ್ತಿನ ಟೆಕ್ ಲೋಕದ ರಾಜಧಾನಿ ಸಿಲಿಕಾನ್ ವ್ಯಾಲಿ. ಅಮೆರಿಕಾದ ಈ ಹೈಟೆಕ್ ಜಗತ್ತಿನಲ್ಲಿ ಕಂಪ್ಯೂಟರ್ ಕೋಡ್ಗಳ ನಡುವೆ ಈಗ ಹೊಸದೊಂದು ಕಂಪನ ಮೂಡಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಸನಾತನ ಧರ್ಮದ ಜಯಘೋಷ. ಹೌದು, ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಆಧುನಿಕತೆಯ ಮಧ್ಯೆ ಶ್ರೀಕೃಷ್ಣನ ಕೀರ್ತನೆಗಳು ಮೊಳಗುತ್ತಿವೆ. ಅಲ್ಲಿನ ಜನರು ಮೈ ಮರೆತು ಕೃಷ್ಣನ ಜಪದಲ್ಲಿ ಮುಳುಗಿದ್ದಾರೆ. ವಿಶ್ವದ ಟಾಪ್ ಎಐ ಕಂಪನಿಯಾದ ಓಪನ್ ಎಐನ ಸಿಇಒ ಸ್ಯಾಮ್ ಆಲ್ಟ್ಮ್ಯಾನ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಆದರೆ ಅವರು ನಮ್ಮ ಅದ್ವೈತ ವೇದಾಂತದ ಗಾಢ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎಂಬುದು ಎಷ್ಟು ಜನಕ್ಕೆ ಗೊತ್ತು? ಬ್ರಹ್ಮ ಮತ್ತು ಆತ್ಮ ಒಂದೇ ಎಂಬ ಸನಾತನದ ಆಧ್ಯಾತ್ಮಿಕ ತತ್ವಗಳನ್ನು ಅವರು ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ರಮಣ ಮಹರ್ಷಿ ಮತ್ತು ಆದಿಶಂಕರಾಚಾರ್ಯರ ಬೋಧನೆಗಳ ಮೂಲಕ ಸತ್ಯವನ್ನು ಹುಡುಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಬ್ರಹ್ಮ ವಿಷ್ಣುವಿನ ಬಗ್ಗೆ ಮುಕ್ತವಾಗಿ ಪಾಡ್ಕಾಸ್ಟ್ ಒಂದರಲ್ಲಿ ಅವರೇ ಮಾತನಾಡಿದ್ದಾರೆ. I think it's interesting how much sort of the Silicon Valley religion of the simulation has gotten close to like Brahman and how little space there is between them, but from these very different directions. So like maybe that's what's going on. But if it is like physical reality as we understand it and all of the rules of the game are what we think they are, then there's something, I still think it's something very strange. ಸಿಲಿಕಾನ್ ವ್ಯಾಲಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಜ್ಞಾನಿಗಳು ಕೇವಲ ಮಷೀನ್ ಲರ್ನಿಂಗ್ ಬಗ್ಗೆ ಮಾತ್ರವಲ್ಲ, ಕಾನ್ಷಿಯಸ್ನೆಸ್ ಅಂದರೆ ಆಂತರ್ಯದ ಚೈತನ್ಯದ ಬಗ್ಗೆಯೂ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ. ಇಲ್ಲಿರುವ ಇಸ್ಕಾನ್ ಆಶ್ರಮ ಅಮೆರಿಕನ್ ಸನ್ಯಾಸಿ ಎಚ್.ಜಿ. ವೈಶಿಷ್ಟ್ಯದಾಸ್ ಅವರ ಮಾರ್ಗದರ್ಶನದಲ್ಲಿ ವಿಜ್ಞಾನಿಗಳಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತಿದೆ. ವಿಜ್ಞಾನಿಗಳೇ ಸ್ವತಃ ಸನಾತನದ ತತ್ವಗಳನ್ನು ನಂಬುತ್ತಿದ್ದಾರೆ. ಇಸ್ಕಾನ್ಗೆ ಹೋಗಿ ಅಲ್ಲಿ ತಮ್ಮ ಪ್ರಶ್ನೆಗಳಿಗೆ ಸನಾತನದ ಮೂಲಕ ಉತ್ತರ ಕಂಡುಕೊಳ್ಳುತ್ತಿದ್ದಾರೆ. Yeah, we printed in several hundred languages. It's based on these books like Bhagavad Gita, Thoreau, Emerson, Gandhi, Martin Luther King Jr., Albert Einstein, the Beatles, and they come from the Sanskrit language. ಇಲ್ಲಿನ ವಿಜ್ಞಾನಿಗಳಿಗೆ ಈ ಸನ್ಯಾಸಿಗಳು ಅದ್ಭುತವಾದ ಅರಿವು ಮೂಡಿಸುತ್ತಾ ಇದ್ದಾರೆ. ನಿಮ್ಮ ದೇಹ ಒಂದು ಹಾರ್ಡ್ವೇರ್ ಇದ್ದಂತೆ, ಮನಸ್ಸು ಸಾಫ್ಟ್ವೇರ್ ಇದ್ದಂತೆ, ಆದರೆ ಇವೆಲ್ಲವನ್ನೂ ಆಪರೇಟ್ ಮಾಡುವುದು ನಿಮ್ಮಲ್ಲಿರುವ ಆತ್ಮ. ಸನಾತನ ಧರ್ಮದ ಈ ವೈಜ್ಞಾನಿಕ ದೃಷ್ಟಿಕೋನ ಇಂದು ಜಗತ್ತಿನ ದಿಗ್ಗಜರನ್ನು ಆಕರ್ಷಿಸುತ್ತಿದೆ. ಸ್ಟೀವ್ ಜಾಬ್ಸ್ನಿಂದ ಹಿಡಿದು ಸ್ಯಾಮ್ ಆಲ್ಟ್ಮ್ಯಾನ್ವರೆಗೆ ಎಲ್ಲರೂ ಅಂತಿಮ ಸತ್ಯದ ಹುಡುಕಾಟದಲ್ಲಿ ನಮ್ಮ ಧರ್ಮದ ಮೊರೆ ಹೋಗುತ್ತಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಭಾರತದ ಜ್ಞಾನ ಪರಂಪರೆ ಇಂದು ಸಿಲಿಕಾನ್ ವ್ಯಾಲಿಯಂತಹ ಉನ್ನತ ತಂತ್ರಜ್ಞಾನ ಕೇಂದ್ರಗಳನ್ನು ಬೆಳಗುತ್ತಿದೆ. ಸನಾತನ ಧರ್ಮ ಕೇವಲ ಸಂಪ್ರದಾಯವಲ್ಲ, ಅದು ವಿಜ್ಞಾನದೊಂದಿಗೆ ಸಾಗುವ ಜೀವನ ವಿಧಾನ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ.